ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಮೊದಲನೇದಾಗಿ ಇವರು ಸದ್ಯಕ್ಕೆ ತಾಯ್ತನದ ಸಂಭ್ರಮದಲ್ಲಿದ್ದಾರೆ. ಅದರ ಜೊತೆಗೆ ಒಂದು ಅದ್ಭುತವಾದ ಸಿನಿಮಾ ತೆರೆ ಮೇಲೆ ಅಪ್ಪಳಿಸೋದಕ್ಕೆ ಸಜ್ಜಾಗಿದ್ದಾರೆ. ಕೃಷ್ಣನ ಕ್ಯೂಟ್ ಜಾನು, ಸ್ಯಾಂಡಲ್ವುಡ್ ನಲ್ಲಿ ಒಂಥರ ಮಿಲ್ಕಿ ಬ್ಯೂಟಿ ಅಂತಾನೆ ಹೇಳ್ಬೋದು. ಮಿಲ್ಲಾ ನಾಗರಾಜ್ ಅವರು, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್. ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಆರಾಮಾಗಿದ್ದೀರಾ? ಆರಾಮಾಗಿ ಆರಾಮ್ ಅರವಿಂದ ಸ್ವಾಮಿ ಜೊತೆಗೆ ಬರ್ತಾ ಇದ್ರ, ಅದ್ರ ಬಗ್ಗೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಬ್ರು ಗೆಸ್ಟ್ ಇದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಬೇಡ. ಇವರು 10 ಸಿನಿಮಾಗಳನ್ನ ಮಾಡಿ 11ನೇ ಸಿನಿಮಾಕ್ಕೆ ದಾಪುಗಾಲಿಡ್ತಾ ಇದ್ದಾರೆ. ಒಂದ್ ರೀತಿಲಿ ಅದಷ್ಟು 10 ಸಿನಿಮಾ ಒಂದ್ ಲೆಕ್ಕ ಆದ್ರೆ ಇದು ಇನ್ನೊಂದ್ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಖಿರಾ ಮುಖಾಂತರ ಕನ್ನಡ ಜನಮನವನ್ನ, ಕರ್ನಾಟಕದ ಜನಮನವನ್ನ ಗೆದ್ದಂತಹ ನಾಯಕ. ಮಾತೆ ಮರೆತು ಹೋಗಿದೆ ಅಂತ ಹೇಳ್ಬಿಟ್ಟು ಹಾಡನ್ನ ಹಾಡಿ ಸಾಕಷ್ಟು ಹೆಣ್ಹೈಕ್ಲ ತಲೆ ಕೆಡ್ಸಿದ್ರು, ನಿದ್ದೆಗೆಡ್ಸಿದ್ರು ಕೂಡ. ವೆರಿ ಹ್ಯಾಂಡ್ಸಮ್ ಅನೀಶ್ ಅವರು ನನ್ನ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಹೇಗಿದ್ದೀರಾ? ಸೂಪರ್ ಸೂಪರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಚೆನ್ನಾಗಿದೆ. ನಾವೊಬ್ಬರು ರಿಯಾಕ್ಷನ್ ಅದನ್ನೇ ಕೊಟ್ಟು ಸ್ಪೋಕ್ ಎನರ್ಜೆಟಿಕ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿಯಾದಂತಹ ಕಾಂಪ್ಲಿಮೆಂಟ್ ಇಲ್ಲ, ನೀವು ನಮ್ಮ ರಿಯಾಕ್ಷನ್ ನೋಡಿಲ್ಲ, ಕ್ಯಾಪ್ಚರ್ ಆಗಿರುತ್ತೆ ನೋಡಿ. ನೀವು ಶೋ ಸ್ಟಾರ್ಟ್ ಮಾಡಿದ ತಕ್ಷಣ ಇಬ್ಬರಿಗೆ ನೋಡಿದ್ವಿ. ಇನ್ನೂ ಸ್ವಲ್ಪ ಎನರ್ಜಿ ಜಾಸ್ತಿ ಆಯ್ತು. ಥ್ಯಾಂಕ್ ಯು. ಅಂಡ್ ಮೊದಲನೇದಾಗಿ ಸಿನಿಮಾದ ಬಗ್ಗೆ ಮಾತನಾಡ್ಬಿಡೋಣ. ಒಂದ್ ರೀತಿಯಾಗಿ ಆರಾಮ್ ಅರವಿಂದ ಸ್ವಾಮಿ ಟೈಟಲ್ ಅಲ್ಲೇ ಇದೆ, ಆರಾಮಾಗಿರ್ತಾರೆ ಅಂತ ಹೇಳ್ಬಿಟ್ಟು. ನಾನು ಮೊದಲು ಅನೀಶ್ ಅವ್ರನ್ನೇ ಕೇಳ್ಬಿಡ್ತೀನಿ. ಆರಾಮ್ ಅರವಿಂದ ಸ್ವಾಮಿ ಟೈಟಲ್ ಅಲ್ಲಿ ಆರಾಮಾಗಿರ್ತಾರೆ ಅಂತ ನಮಗ್ ಅನ್ಸತ್ತೆ. ಬಟ್ ನನಗೆ ಟೀಸರ್ ಅನ್ನ ನೋಡಿದಾಗ ಎಲ್ಲೂ ಕೂಡ ಅನ್ಸ್ಲಿಲ್ಲ. ನೀವು ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಬಿಸಿಲಿ ಇರ್ತೀರಾ, ಗೊಂದಲದಲ್ಲಿ ಇರ್ತೀರಾ, ಕನ್ಫ್ಯೂಸ್. ನಂಗೆ ಕ್ಯೂರಿಯಸ್. ಅರವಿಂದ ಸ್ವಾಮಿ ಥರ್ಡ್ ಪರ್ಸ್ಪೆಕ್ಟಿವ್ ಅನ್ನು ಕರೀತಾ ಇರೋದು. ಅಂದ್ರೆ ಅವನ ಸ್ವಯಂ ಘೋಷಿತ ಆರಾಮ್ ಅರವಿಂದ ಸ್ವಾಮಿ, ಅವನ ಹೆಸರು ಅರವಿಂದ ಸ್ವಾಮಿ. ಬಟ್ ಜನ ಏರಿಯಾಲಿರೋ ಜನ ಅವ್ನ ಆರಾಮ್ ಅರವಿಂದ ಸ್ವಾಮಿ ಅಂತ ಕರೀತಾರೆ. ಅಂದ್ರೆ ಇವನಿಗಿಂತ ಇನ್ಯಾರು ಆರಾಮಾಗಿರ್ತಾರೆ, ಕಷ್ಟ ಅನ್ನೋದೇ ಗೊತ್ತಿಲ್ಲ ಅನ್ನೋ ಫೀಲಲ್ಲಿ ಇರ್ತಾರೆ. ಯಾಕರು ಅಂದ್ರೆ ಏನಣ್ಣ ನಿನಗೇನ ಕಮ್ಮಿ, ನೀನು ಲುಕ್ ಕೊಟ್ಟಿರೋ ನೋಡೋಣ, ನೀನು ಲುಕ್ ನೋಡ ಅಂತಿರ್ತಾರೆ. ಇವನು ಎಲ್ಲ ಕಷ್ಟನೂ ತೋರಿಕೆ ಮುಂದೆ ಇಟ್ಟರು ಯಾರು ನಂಬಲ್ಲ, ನಾಟಕ ಮಾಡ್ತಿದ್ದಾನೆ ಇವನು ಅಂತ. ಸೊ ಆ ಮಜಾ ಇದೆ. ಆರಾಮ್ ಅರವಿಂದ್ ಸ್ವಾಮಿ ಇಸ್ ಅ ಥರ್ಡ್ ಪರ್ಸ್ಪೆಕ್ಟಿವ್. ಅರವಿಂದ ಸ್ವಾಮಿ ಅವನಿಗೆ ಕಷ್ಟ ಇದೆ ಅಂತ ಹೇಳ್ತಿದ್ದಾನೆ, ಬಟ್ ಯಾರು ನಂಬಕ್ ರೆಡಿ ಇಲ್ಲ. ಅದನ್ನೇ ನೀವು ಟ್ರೈಲರ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಅವನಿಗೊಂದಲ್ಲ, ಅವನದೇನೋ ತಲೆನೋವು. ಆ ಟ್ರೈಲರ್ ನೋಡಿದಾಗೆಲ್ಲ ಆ ಕಮೆಂಟ್ಸ್ ಅಲ್ಲಿ ಏನ್ ಗುರು ಆರಾಮ್ ಅರವಿಂದ್ ಸ್ವಾಮಿ ಇದ್ದಿದೆ, ದುಡ್ಡುಗೋಸ್ಕರ ಒಬ್ಬಳು ಮದ್ವೆ ಆಗ್ತೀಯಾ, ಇನ್ನೊಂದು ಎಲ್ಲವೂ ಮಜಾ ಕೊಡಿದ್ವಿ. ಕೆಲವೆಲ್ಲ ಆಕ್ಚುಲಿ ಕಮೆಂಟ್ಸ್ ಅಲ್ಲಿ ಹೆಂಗ್ ಬಂದಿದೆ ಅಂದ್ರೆ, ಅವಳ ಹತ್ರ ಸಾಲ ತಗೊಂಡಿದ್ದ ಗುರು, ಅದಕ್ಕೆ ಮದ್ವೆ ಆಗ್ತಿದ್ಯಾ, ಏನೇನೋ ಹಿಂಗೆಲ್ಲ ವಿಚಿತ್ರವಾಗಿ ಯೋಚನೆ ಮಾಡ್ತಾರೆ. ಇನ್ನ ಮಿಲ್ನಾ ಅವರು ಒಂದ್ ರೀತಿಯಾಗಿ ವಿಭಿನ್ನವಾದ ಪಾತ್ರ ಅಂತಾನೆ ಹೇಳ್ಬೋದು. ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾದ ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರ ಮಲಯಾಳಿ ಟೀಚರ್ ಪಾತ್ರ ಪ್ಲೇ ಮಾಡ್ತಾ ಇರೋದು. ಓವರ್ ಆಲ್ ಸಿನಿಮಾ ಜರ್ನಿ ಸಮಪ್ ಮಾಡಬೇಕು ಅಂದರೆ ಯಾವಾಗಲೂ ಒಂದು ಒಳ್ಳೆ ತಂಡದ ಜೊತೆ ಕೆಲಸ ಮಾಡುವಂಥ ಎಕ್ಸ್ಪೀರಿಯನ್ಸ್ ನಮಗೆಲ್ಲ ಸಿನಿಮಾಗಳಲ್ಲೂ ಸಿಗಲ್ಲ. ಅಂದರೆ ಕೆಲವು ಸಿನಿಮಾಗಳಲ್ಲಿ ಓಕೆ ನಮ್ಮ ಪಾತ್ರ ಇಷ್ಟು ನಾವು ಮಾಡಿದ್ದೀವಿ, ನಮ್ಮ ಜವಾಬ್ದಾರಿ ಇಷ್ಟು ನಾವು ಮಾಡಿಬಿಟ್ಟು ಬಂದಿದ್ದೀವಿ ಅನ್ನೋದು ಒಂದು ಕಡೆ ಇರುತ್ತೆ. ಅಥವಾ ಸಿನಿಮಾ ಮಾಡಿ ಬಂದೆ, ಪ್ರಮೋಷನ್ ಮಾಡಿ ಬರ್ತೀನಿ ಅನ್ನೋದು. ನಮ್ಮ ಸಿನಿಮಾ ಅಂತ ಬಹುಶಃ ನಾವು ಎಲ್ಲ ಸಿನಿಮಾದಲ್ಲೂ ನಾವು ಅದನ್ನು ಫೀಲ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಎಲ್ಲ ಸಿನಿಮಾದ ಡೈನಮಿಕ್ಸ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಆರಾಮ್ ಅರವಿಂದ್ ಸ್ವಾಮಿ ಇದು ನನ್ನ ಸಿನಿಮಾ, ಅಂದರೆ ನಮ್ಮ ಸಿನಿಮಾ ಇದು ಅನ್ನೋ ಫೀಲ್ ಕೊಟ್ಟಿರೋಂಥ ತಂಡ ಇದು. ಸೊ ಹಾಗಾಗಿ ಅದೊಂದು ರೀತಿ ಬೇರೆ ರೀತಿಯಾದಂಥ ಮೈಂಡ್ ಸೆಟ್ ಇರುತ್ತೆ ಆ ರೀತಿ ಇದ್ದಾಗ. ಆ್ಯಂಡ್ ಎಲ್ಲದಕ್ಕೂ ಹೊರತಾಗಿ ನಮ್ಮನ್ನ ಯಾವಾಗಲೂ ಕೈ ಹಿಡಿಯೋದು ಸಿನಿಮಾ ಕಾಂಟೆಂಟು. ಆ ಸಿನಿಮಾ ಕಾಂಟೆಂಟ್ ತುಂಬ ಚೆನ್ನಾಗಿದ್ದಾಗ ಅದು ನಿಮ್ಮನ್ನ ತುಂಬ ಪಾಸಿಟಿವ್ ಆಗಿ ಮಾತಾಡ್ಸುತ್ತೆ. ಸೊ ಎಲ್ಲೋ ಒಂದು ಕಡೆ ಆ ಪ್ಲೇಸಲ್ಲಿ ಇದ್ದೀವಿ ನಾವು. ಸಿನಿಮಾ ಕಥೆಯಿಂದ ಹಿಡಿದು, ಟೈಟಲಿಂದ ಹಿಡಿದು ಪ್ರತಿಯೊಂದು ನಾವು ಅನ್ಕೊಂಡ ರೀತಿ ಬಂದಿರೋದು. ಸಿನಿಮಾ ನಾನು ನೋಡಿಲ್ಲ, ಬಟ್ ತಂಡದವ್ರು ನೋಡಿದ್ದಾರೆ. ಭಾಳ ಅದ್ಭುತವಾಗಿ ಬಂದಿದೆ ಅನ್ನೋ ಪಾಸಿಟಿವ್ ರೆಸ್ಪಾನ್ಸ್ ಇರೋದ್ರಿಂದ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದೊಂದು ಖುಷಿ ಇದೆ ಈಗ. ಸೂಪರ್. ಇನ್ನು ಅನೀಶ್ ಅವರು, ನೀವು ಒಂದು ಟ್ಯಾಗ್ಲೈನ್ ಹಾಕೊಂಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅಂದರೆ 10 ಸಿನಿಮಾ ಒಂದಾದರೆ ಇದು ಇನ್ನೊಂದು ಲೆಕ್ಕ ಆಗುತ್ತೆ ಅಂತ ಹೇಳ್ಬಿಟ್ಟು. ಏನು ಸ್ಪೆಷಲ್ ಇದೆ ಆ ಎಲ್ಲ 10 ಸಿನಿಮಾಗಳನ್ನು ಬೀಟ್ ಮಾಡುವಂತಹ ಸಿನಿಮಾ ಇದಾಗತ್ತಾ? ಒಂದು ಬಿಗ್ ಬ್ರೇಕ್ ಕೊಡ್ಬೋದಾ? 100% ಆ ಕಾನ್ಫಿಡೆಂಟು ನನ್ನಲ್ಲೂ ತುಂಬ ಇದೆ. ಅಂದರೆ ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಅನೀಶ್ ಪ್ಲೇ ಮಾಡಿರೋ ಪಾತ್ರನೇ ಬೇರೆ, ಇದರಲ್ಲಿ ಪಾತ್ರನೇ ಬೇರೆ. ಬೇರೆ ಸಿನಿಮಾಗಳಲ್ಲಿ ಮಾಸ್ ಎಲಿವೇಶನ್ ಇರ್ತಿತ್ತು, ಮಾಸ್ ಫೈಟು ಇರ್ತಿತ್ತು. ಇಲ್ಲ ಅನಂತು ಅನ್ನೋದೊಂದು ಪುಟ್ಟ ಕ್ಯಾರೆಕ್ಟರ್, ಕುಳ್ಳ ಕ್ಯಾರೆಕ್ಟರ್ ಅರವಿಂದ್ ಸ್ವಾಮಿನ ಹಾಕ್ಕೊಂಡು ಒಳ್ಳೆ ಹಿಂಸೆ ಕೊಡ್ತಾನೆ.
ಅದು ಬಂದ ಅದು ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಒಂದು ಪಾಯಿಂಟ್ ಇದೆ, ನೀನು ಸಿನಿಮಾ ಆಯ್ತು ಅನ್ನೋ ಮತ್ತೆ ಅವ್ನು ಬಂದು ಕ್ವಾಟ್ಲೆ ಕೊಡ್ತಾನೆ. ಜನ ಲೈಕ್ ಬೇರೆ ನನ್ನ ಪ್ರೀವಿಯಸ್ ಸಿನಿಮಾಲಿ ಅಷ್ಟೊತ್ತು ಕ್ಲೈಮ್ಯಾಕ್ಸ್ ಹೊಡೆದು ಫೈಟ್ ಎಲ್ಲ ಮಲಗಿಸ್ಬಿಟ್ಟು ಎಲ್ಲ ಆಗೋಗಿರೋದು. ಬಟ್ ಈ ಸಿನಿಮಾಲಿ ಎಲ್ಲವೂ ನನ್ನನ್ನಾಡ ಆ ಥರ ನೋಡ್ಕೊಂಡಾಗ ತುಂಬ ಮಜಾ ಕೊಡ್ತಿತ್ತು, ನನಗೆ ಎಸ್ಪೆಷಲಿ ಮಜಾ ಕೊಡ್ತಿತ್ತು. ಅಂದರೆ ಅವನ ಅಸಹಾಯಕತೆ, ಅರವಿಂದ್ ಸ್ವಾಮಿ ಅಳೋದಾಗಿರ್ಬೋದು, ಅವ್ನ ಲವ್ಗೋಸ್ಕರ ಒದ್ದಾಟ ಆಗಿರ್ಬೋದು, ಇದೆಲ್ಲವೂ ತುಂಬ ಮಜಾ ಕೊಡ್ತಿತ್ತು ನನಗೆ. ಇದು 100% November 22nd ಆಡಿಯನ್ಸ್ ವಿಲ್ ಹ್ಯಾವ್ ದಟ್ ಎಡ್ಜ್ ಮೂಮೆಂಟ್. ನಾನು ಎಲ್ಲರಿಗೂ ಹೇಳ್ತೀನಿ, ಒಂದಷ್ಟು ಪಾಯಿಂಟ್ಸ್ ನಾನು ನೋಟ್ ಮಾಡಿ ಇಟ್ಕೊಂಡೆ. ಇಂಟರ್ವಲ್ ಬ್ಲಾಕ್ ಒಂದ್ಸರಿ ಜರ್ಕೊಡಿದ್ದಾರೆ, ನಾನು ಏನು ನೋಡಿದೆ, ಏನಾಯ್ತು ಇವ್ನ ಲೈಫಲ್ಲಿ, ಈ ಜರ್ಕ್ ದಿಸ್ ಇಸ್ ಫಿಕ್ಸ್, ಇದರಲ್ಲಿ ಯಾವ ಚೇಂಜಸ್ ಇರಲ್ಲ. ಈ ಜರ್ಕ್ ಆಡಿಯನ್ಸ್ ವಿಲ್ ಹ್ಯಾವ್ ದಟ್ ಏನು ಗುರು ನೋಡಿದೆ ನಾನು, ಏನಾಯ್ತು ಇಲ್ಲಿ, ವಾಟ್ ಜಸ್ಟ್ ಹ್ಯಾಪೆಂಡ್. ಸೊ ಈ ಥರ ಜರ್ಕ್ಗಳು ಮಜಗಳು November 22nd ಕೊಡ್ತಾ ಹೋಗ್ತೀವಿ. ಓಕೆ, ಮಿಲ್ನಾ ಅವರೇ, ಇನ್ನು ಈ ಸಿನಿಮಾದ ಟ್ರೇಲರ್ ನೋಡಿದಾಗಲೇ ನಮಗನ್ಸುತ್ತೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಒಂದಷ್ಟು ಸೆಂಟಿಮೆಂಟ್ ಕೂಡ ಇದೆ ಇದರಲ್ಲಿ. ಮಿಲ್ನಾ ಅವರ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು ಮೆಸೇಜ್ ಅಂತ ಇರುತ್ತೆ, ಒಂದು ರೀತಿಯಾಗಿ ನಿಜ ಜೀವನದಲ್ಲಿ ನಾವು ನೋಡ್ತಾ ಇರುವಂತಹ ಸನ್ನಿವೇಶಗಳು ಸಾಕಷ್ಟನ್ನ ತೋರಿಸ್ತಾರೆ. ಸೊ ಈ ಸಿನಿಮಾದಲ್ಲಿ ಆ ಥರ ಸನ್ನಿವೇಶಗಳು ಇರುತ್ತಾ? ನಿಮಗೆ ನೆನಪಿರುವಂತಹ ಒಂದು ಸನ್ನಿವೇಶ? ಸಿನಿಮಾ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ಸಿನಿಮಾ ನೋಡ್ಬೇಕಾದ್ರೆ ಪ್ರೇಕ್ಷಕರಿಗೆ ಇದು ನಮ್ಮ ಜೀವನದಲ್ಲಿ ನಡೆಯುತ್ತಲ್ವಾ, ಅಥವಾ ರಿಲೇಟ್ ಮಾಡೋವಂಥ ಅಂಶಗಳು ಜಾಸ್ತಿ ಇರಬೇಕು. ಆ ರೀತಿ ಅಂಶಗಳು ಜಾಸ್ತಿ ಇದ್ದಾಗ ಸಿನಿಮಾ ರಿಲೇಟ್ ಆಗುತ್ತೆ ನೋಡುವಂಥ ಆಡಿಯನ್ಸ್ಗೆ. ಐ ಥಿಂಕ್ ದ ಕ್ಯಾರೆಕ್ಟರ್ ಹಿಮ್ಸೆಲ್ಫ್ ಅರವಿಂದ್ ಸ್ವಾಮಿ ಪಾತ್ರ ಬಹಳಷ್ಟು ಹುಡುಗರಿಗೆ ರಿಲೇಟ್ ಆಗುವಂಥ ಪಾತ್ರ. ಸೊ ಹಾಗಾಗಿ ನಿಮಗೆ ಅಲ್ಲಿಂದನೇ ಕ್ಯಾರಿ ಆಗಿಬಿಡ್ತಾರೆ ಆಡಿಯನ್ಸು. ಅಂದರೆ ಆ ಕ್ಯಾರೆಕ್ಟರ್ ಡಿಸೈನ್ ಆಗಿರೋದೇ ಹಾಗೆ, ಎಲ್ಲರಿಗೂ ತಲುಪೋ ರೀತಿ. ಸೊ ಅವನು ಸುತ್ತ ಇರೋ ಪಾತ್ರಗಳು ಬೇರೆ ಬೇರೆ ಪಾತ್ರಗಳಾಗಿ ಆಡಿಯನ್ಸ್ಗೆ ರಿಲೇಟ್ ಆಗ್ತಾರೆ, ಹತ್ತಿರ ಆಗ್ತಾರೆ ನೋಡ್ತಾ ನೋಡ್ತಾ. ಆ್ಯಂಡ್ ನಂದೊಂದು ಪಾತ್ರ ಅಂತಲ್ಲ, ಬಹಳಷ್ಟು ಪಾತ್ರಗಳಿವೆ, ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಇನ್ಫ್ಯಾಕ್ಟ್ ನನ್ನ ಕತೆ ಕೇಳ್ದಾಗ ಕೇಳಿರೋದು, ಇವಾಗ ತೆರೆ ಮೇಲೆ ಅದು ಯಾವ ರೀತಿ ಬಂದಿದೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಈ ಸಿನಿಮಾದಿಂದ ಏನು ತಗೊಂಡೋಗ್ಬೇಕು ಅನ್ನೋದು ಕತೆ ಬಹುಶಃ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಅಷ್ಟು ಲೆವೆಲ್ ಆಫ್ ಅಂಶ ನಾವು ಬಿಟ್ಕೊಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ದರ್ ಇಸ್ ಡೆಫಿನೆಟ್ಲಿ ಅ ವೆರಿ ವೆರಿ ಗುಡ್ ಪಾಯಿಂಟ್ ವೇರ್, ಅದೇ ನಮ್ಮ ಸಿನಿಮಾ ಕಾನ್ಸೆಪ್ಟೇ ಈಗ ಎಲ್ಲರೂ ಆರಾಮ ಅಂದರೆ ಸರ್ಫೇಸ್ ಲೆವೆಲ್ ಎಲ್ಲರೂ ಆರಾಮು ಅಂದ್ಕೊಂಡಿರ್ತೀವಿ. ಬಟ್ ವಾಟ್ ವಿ ಆರ್ ಆ್ಯಕ್ಚುಲಿ ಗೋಯಿಂಗ್ ಥ್ರೂ ಅಂದರೆ ಲೈಫಲ್ಲಿ ಎಲ್ಲರಿಗೂ ಸ್ಟ್ರಗಲ್ ಅಂತ ಹೇಳೋಕ್ಕಿಂತ ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಬ್ಯಾಟಲ್ನ ಫೇಸ್ ಮಾಡ್ತಾ ಇರ್ತಾರೆ. ಬ್ಯಾಟಲ್ ಅಂದರೆ ಬ್ಯಾಟಲ್ ಅಂದರೆ ದೊಡ್ಡ ಯುದ್ಧ ಅಂತಲ್ಲ, ಚಿಕ್ಕ ಪುಟ್ಟ ಸಮಸ್ಯೆಗಳಿರ್ಬೋದು, ಅವರ ಒದ್ದಾಟಗಳಿರ್ಬೋದು. ಅಂದರೆ ಎವ್ರಿಬಡಿ ಈಸ್ ಒಂಥರ ಹೆಂಗಂದ್ರೆ ದೇರ್ ಫೈಟಿಂಗ್ ಫಾರ್ ದರ್ ಲೈಫ್ ಅಂತಾರಲ್ಲ, ಆ ರೀತಿಯಾದಂಥ ಒಂದು ಜೀವನ ಇರುತ್ತೆ. ಸೊ ಎಲ್ಲರೂ ಕಷ್ಟಪಡ್ತಿರೋದೇ ಆರಾಮಾಗಿರೋಕೆ ಲೈಫಲ್ಲಿ, ದಟ್ ಇಟ್ ಸೆಲ್ಫ್ ಇಸ್ ಅ ಬ್ಯಾಟಲ್. ಸೊ ಹಾಗಾಗಿ ಆ ಅರವಿಂದ್ ಸ್ವಾಮಿ ಜೀವನ ಸುತ್ತಮುತ್ತ ಏನು ನಡೆಯುತ್ತೆ, ಅವನು ಹೇಗೆ ಇದನ್ನೆಲ್ಲ ಓವರ್ಕಮ್ ಮಾಡ್ತಾನೆ ಅನ್ನೋದೇ ಕತೆ. ಡೆಫಿನೆಟ್ಲಿ ಟೇಕ್ ಅವೇ ಅಂತೂ ಇರುತ್ತೆ, ಅದು ಸಿನಿಮಾ ನೋಡಿದ ಮೇಲೆ ಬಹುಶಃ ಅದೊಂದು ಇದು ಸಿಗುತ್ತೆ, ಕ್ಲಾರಿಟಿ. ಮಿಲ್ನಾ ಅವರು ಹೇಳ್ತಾ ಇದ್ರು, ಪಕ್ಕ ಒಂದಷ್ಟು ತಲೆಯಲ್ಲಿ ಇಟ್ಕೊಂಡು ಒಂದು ನೆನಪಿನ ಬುತ್ತಿನ ತಗೊಂಡು ಹೋಗ್ತಾರೆ, ಬಿಕಾಸ್ ಈಗಿನ ಹುಡುಗರ ಜೀವನಕ್ಕೆ ಕನೆಕ್ಟ್ ಆಗುತ್ತೆ ಸಿನಿಮಾ ಅಂತ ಹೇಳ್ಬಿಟ್ಟು. ಈಗಿನ ಹುಡುಗರಂದ್ರೆ ಯಾವ ರೀತಿಯಾಗಿ ತೋರಿಸಿದ್ದೀರಾ, ಮತ್ತೆ ಆರಾಮ್ ಅರವಿಂದ ಸ್ವಾಮಿಗೂ ನಿಮ್ಮ ಅನೀಶ್ಗೂ ಎಷ್ಟು ಡಿಫ್ರೆನ್ಸ್, ವ್ಯತ್ಯಾಸ ಇದೆ? ಅಫ್ಕೋರ್ಸ್ ಅನೀಶ್ ಅಷ್ಟೊಂದು ರೂಢಾಗಿ ಬಿಹೇವ್ ಮಾಡಲ್ಲ. ಅರವಿಂದ್ ಸ್ವಾಮಿ ಯಾರಾದ್ರೂ ಆರಾಮ ಇಲ್ಲ ಗುರು ಕಷ್ಟದಲ್ಲಿದೆ ಹೆಲ್ಪ್ ಮಾಡ್ತೀಯ ಯಾಕೋ ಕೇಳಿದೆ ನೀನು, ಈ ಥರ ಎಲ್ಲ ಮಾತಾಡ. ಬಟ್ ಅನೀಶ್ ಸ್ವಲ್ಪ ಸೋಬರ್ರೆ, ತೀರಾ ಅಷ್ಟು ರೂಢಾಗಿಲ್ಲ ಕಂಪ್ಯಾರಿಟಿವ್ಲಿ. ಅಫ್ಕೋರ್ಸ್ ನಾನು ನನ್ನ ಅಭಿಷೇಕ್ ಹೋಲಿಸ್ತೀನಿ ಕ್ಯಾರೆಕ್ಟರ್ನ, ತುಂಬ ನಿನ್ನ ಕ್ಯಾರೆಕ್ಟರ್ನೇ ಬರೆದಿದ್ಯಾ ನೀನು ಅಂತ ನಮ್ಮ ಡೈರೆಕ್ಟರ್ಗೆ ಕಂಪೇರ್ ಮಾಡ್ತಿರ್ತೀನಿ. ಆ್ಯಂಡ್ ಎಲ್ಲರ ಲೈಫಲ್ಲೂ ಏನಕ್ಕೆ ನನಗೆ ಕಾಮನ್ ಮ್ಯಾನ್ ಕನೆಕ್ಟ್ ಆಗುತ್ತೆ ಅಂದರೆ, ಇವಾಗ ನೀವು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ, ನಿಮಗೆ ಅನಿಸುತ್ತೆ ಬಾ ಆ್ಯಕ್ಟರ್ ಲೈಫ್ ತುಂಬ ಚೆನ್ನಾಗಿದೆಯಲ್ಲ, ಆರಾಮಲ್ವಾ, ಏನು ನಮಗೇನು ಅನಿಸುತ್ತೆ ಇವ್ರ ಲೈಫ್ ಸೂಪರ್ ಅಲ್ವಾ, ಇಂಟರ್ವ್ಯೂ ಮಾಡೋಗ್ಬಿಡ್ತಾರೆ, ಇವ್ರಿಗೆ ಫ್ರೈಡೇ ಟೆನ್ಷನ್ನೇ ಇರಲ್ವಲ್ಲ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಬೇರೆ, ನಮ್ಮ ಕಡೆ ನಾನು ಇಲ್ಲಿ ನೋಡಿದಾಗ ನಿಮ್ಮ ಪರ್ಸ್ಪೆಕ್ಟಿವ್ ಬೇರೆ. ಯಾವಾಗಲೂ ಏನಂದರೆ ಅವ್ರು ಆರಾಮಾಗಿದ್ದಾರೆ ಅಂತಲೇ ನೀವು ಅನ್ಕೊತಿರ್ತೀರಿ, ನೀನು ಆರಾಮಾಗಿದೆ ಅಂತ ನೀನು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳಲ್ಲ. ಯು ಆಲ್ವೇಸ್ ಥಿಂಕ್ ನನಗೆ ಕಷ್ಟ ಜಾಸ್ತಿ ಇದೆ, ಅವ್ರು ಆರಾಮಾಗಿದ್ದಾರೆ. ಸೊ ಇನ್ನೆಲ್ಲವೂ ಎಂಡ್ ಆಫ್ ದ ಲೇ ಡೆಫಿನೇಷನ್ ಕೊಡ್ತಾನೆ ಆರಾಮ್ ಅರವಿಂದ್ ಸ್ವಾಮಿ, ಸ್ವಯಂ ಘೋಷಣೆ ಮಾಡ್ಕೊಂತಾರೆ. ಈಗ ಹೆಂಗಾಗುತ್ತೆ ಅದು ಏನಾಗುತ್ತೆ ಅನ್ನೋದೇ ಚಿತ್ರ. ಸೊ ಪೀಪಲ್ ವಿಲ್ ರಿಲೇಟ್. ಯಾವತ್ತೂ ಅಷ್ಟೇ, ಇನ್ನೊಬ್ಬ ಏನಾದರೂ ತೊಗೊಂಡ್ಬಿಟ್ರೆ ನೋಡ್ಗುರು ಅವ್ನು ತೊಗೊಂಡ, ನೀವು ಯಾವಾಗಲೂ ಅವ್ರದ್ದೇ ನಿನ್ಗೇನು ಬೆಸ್ಟ್ ಆಗಿದೆ ನೋಡಲ್ಲ ನೀವು. ಸೊ ಅದನ್ನು ಒಂದು ಚಿಕ್ಕ ಒಂದು ಸ್ಮಾಲ್ ಮೆಸೇಜ್ ಅಂತ ಹೇಳೋಕ್ಕಲ್ಲ, ಒಂದು ಟ್ರಿಗರ್ ಪಾಯಿಂಟ್ ಸಿನಿಮಾಲಿ ಇರುತ್ತೆ. ನಿಮಗೆ ಇರೋದ್ರಲ್ಲೇ ಖುಷಿ ಪಡಬೇಕು, ಇರೋದ್ರಲ್ಲೇ ತೃಪ್ತಿ ಪಡಬೇಕು ಅನ್ನುವಂಥದ್ದು. ಅಫ್ಕೋರ್ಸ್ ನಿಮಗಿರೋ ಸಂತೋಷಕ್ಕಿಂತ ನೀವು ಪಕ್ಕದಲ್ಲಿರೋ ಹ್ಯಾಪಿನೆಸ್ ಅನ್ನೋದು ಒಂದು ಚಿಕ್ಕ, ಅದು ಯಾವ ಮಟ್ಟಕ್ಕೆ ಬಂದ್ರೂ ಹೃದಯಕ್ಕೆ ತುಂಬ ಇಷ್ಟವಾದಂಥದ್ದು ಹ್ಯಾಪಿನೆಸ್. ನೀನು ಹೆಂಗೆ ಪಡ್ಕೊಬೇಕು ಅನ್ನೋದು ಅಷ್ಟೇ ಅಲ್ವಾ. ನಾನು BMW ತೊಗೊಂಡ್ರೆ ಹ್ಯಾಪಿನೆಸ್ ಅಂದಾಗ ನಿನ್ನಿದು, ನಾನು ಸೈಕಲ್ ತೊಗೊಂಡ್ರಾಗೂ ಹ್ಯಾಪಿನೆಸ್ ಆಗ್ಬೋದು. ಸೊ ಹ್ಯಾಪಿನೆಸ್ ಇಸ್ ಸೇಮ್.
ಸೊ ನಾವೇನೋ ಎಕ್ಸ್ಪೆಕ್ಟೇಷನ್ ಇಸ್ ಡಿಫ್ರೆಂಟ್ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ ಯೂಸ್ ಇಟ್ಕೊಂಡಿಲ್ಲ, ಅವನೇನೋ ತಗೊಂಡ ಅಂತ ಅದಕ್ಕೆ ಒದ್ದಾಡ್ಕೊಂಡಿರುವಾಗ ಇಟ್ ಆಲ್ ಇದು. ಸೊ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಆರ್ ಎಂ ಅರವಿಂದ್ ಸ್ವಾಮಿ ಕೊಡುತ್ತೆ. ಸೂಪರ್.